ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸುಪ್ರೀಂ ಕೋರ್ಟ್ ಸಿಜೆಐ ನ್ಯಾಯಾಲಯದ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ವಕೀಲರನ್ನು ರಾಕೇಶ್ ಕಿಶೋರ್ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ರಾಕೇಶ್ ಕಿಶೋರ್ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸಂವಿಧಾನ ವಿರೋಧಿ ದೇಶದ್ರೋಹಿಯಾದ ರಾಕೇಶ್ ಕಿಶೋರ್ನನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಾಳದ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ದೇಶದ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಸ್ಥಾನವಾದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ವಿರುದ್ಧವೇ ಶೂ ಎಸೆದರೆ ಗ್ರಾಮದ ಕಟ್ಟಕಡೆಯ ದಲಿತ ಪಾಡೇನು ಎಂದು ಪ್ರಶ್ನಿಸಿದರು. ಇಂಥ ಮನುವಾದಿ ವಿಚಾರದ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ದಲಿತರಿಗೆ ರಕ್ಷಣೆ ಸಾಧ್ಯವೇ ಎಂದು ಪ್ರಶ್ನಿಸಿದರು. ಸ್ವತಂತ್ರ ನಂತರದಲ್ಲಿ ಮಹಾತ್ಮ ಗಾಂಧಿಯ ಮೇಲೆ ಗುಂಡು ಹಾರಿಸಿದ RSSನ ಗೂಡ್ಸೆ ಮತ್ತು ರಾಕೇಶ್ ಕಿಶೋರ್ ಇಬ್ಬರು ಒಂದೇ ಮನಸ್ಥಿತಿಯ ವ್ಯಕ್ತಿಗಳಾಗಿದ್ದಾರೆ. ಬಿಆರ್ ಗವಾಯಿ ದೇಶದಲ್ಲಿ ಈ ಸನಾತನಿಗಳನ್ನು ಓಡಿಸಲು ದೇಶವೇ ತಲೆ ತಗ್ಗಿಸ್ತಕ್ಕಂಥದ್ದು. ಇವತ್ತು ಒಂದು ಸರ್ವೋಚ್ಚ ಇಡೀ ಪ್ರಧಾನಮಂತ್ರಿಗಿಂತ ಉನ್ನತ ಮಟ್ಟದಲ್ಲಿ ಒಬ್ಬ ದಲಿತ ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಧೀಶ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಸಹಿಸಿಕೊಳ್ಳಲಾರಂಥ ಮನಸ್ಸುಗಳು ಈ ಮನುವಾದಿಗಳಲ್ಲಿದೆ. ಇವತ್ತು ಒಂದು ದಿನ ಅಲ್ಲ, ಈ ಮನುವಾದಿಗಳ ಅಟ್ಟಹಾಸ ಇವತ್ತು ಏನು RSSಗೆ 100 ವರ್ಷ ತುಂಬಿದ ಗಳಿಗೆಯಲ್ಲಿ ಮತ್ತೊಂದು ಸಲ ದಲಿತರ ಮೇಲೆ ಮಾಡಿರ್ತಕ್ಕಂಥ ಅವಮಾನ ಇದು. ಈ ಹಿಂದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಕೊಂದಿರ್ತಕ್ಕಂಥವನು RSSನ ಗೋಡ್ಸೆ. ಆಗಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಯಾಕೆ ಕೊಂದ್ರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸ್ಪಷ್ಟೀಕರಣ ಮಾಡಬೇಕಾಗಿದೆ. ಇವತ್ತು ಅವರು ಪಾಕಿಸ್ತಾನವನ್ನ ಮಾಡಿದ್ರು, ಮುಸ್ಲಿಮರಿಗೆ ಸಪೋರ್ಟ್ ಮಾಡಿದ್ರತಕ್ಕಂಥಲ್ಲ, ದಲಿತರ ಕಾಲೋನಿಗಳಿಗೆ ಹೋಗಿ ದಲಿತರ ಪರವಾಗಿ ಮಾತನಾಡಿದ್ದು, ದಲಿತರ ಗುಡಿಸಲುಗಳಲ್ಲಿ ದಲಿತರ ಕೇರಿಗಳಲ್ಲಿ ಗುಡಿಗಳನ್ನು ಕಟ್ಟಿರ್ತಕ್ಕಂಥದ್ದು, ಅಸ್ಪೃಶ್ಯತೆ ವಿರುದ್ಧ ಆಂದೋಲನ ಮಾಡಿದ್ದರ ಬಗೆಗೆ ಗಾಂಧಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಈ ಮನುವಾದಿಗಳ ಅಟ್ಟಹಾಸವನ್ನ ಬಹುಜನರಾದಂಥ ಮತ್ತು ಪ್ರಗತಿಪರರು ಇಡೀ ದೇಶದಲ್ಲಿ ನಾವು ಉಗ್ರವಾಗಿ ಖಂಡಿಸಬೇಕಾಗಿದೆ. ಒಬ್ಬ ಸರ್ವೋಚ್ಚ ನ್ಯಾಯಾಧೀಶನಿಗೆ ಈ ತರ ಅವಮಾನ ಮಾಡಿದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಗತಿ ಏನಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಅವನು ರಾಕೇಶ್ ಕಿಶೋರ್ ಇವತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾನೆ, ಭಾರತ ದೇಶಕ್ಕೆ ಅಪಮಾನ ಮಾಡಿದ್ದಾನೆ. ಅವನ್ನ ನೇರವಾಗಿ ಗಲ್ಲಿಗೇರಿಸ್ತಕ್ಕಂಥ ಕೆಲಸವನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಅವನು ಕೂಡ ಯಾವುದೋ ಸಣ್ಣ ಪುಟ್ಟ ಕ್ರಿಕೆಟ್ಗೆ ಅವರಿಗೆ ಇಮಿಡಿಯೇಟ್ ಆಗಿ ಅಭಿನಂದನೆಗಳು ಹೇಳ್ತಕ್ಕಂಥ ನರೇಂದ್ರ ಮೋದಿ 9 ತ್ರಾಸುಗಳಾದರೂ ಕೂಡ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿ ಮುಂದೆ ಬರಲಿಲ್ಲ, ಗೃಹ ಮಂತ್ರಿ ಮುಂದೆ ಬರಲಿಲ್ಲ. ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ SC ST OBC ಬಹುಜನ ವಕೀಲರುಗಳು ಪ್ರತಿಯೊಂದು ಕೋರ್ಟ್ ಕಲಾಪವನ್ನು ಬಹಿಷ್ಕಾರ ಮಾಡಿ, ಪ್ರತಿಯೊಂದು ಕೋರ್ಟಿನ ಮುಂದೆ ಧರಣಿಗಳು ಸ್ಟ್ರೈಕ್ಗಳು ಮಾಡಿ ನಮ್ಮ ಸರ್ವೋಚ್ಚ ನ್ಯಾಯಾಧೀಶರಾಗಿರ್ತಕ್ಕಂಥ BR ಗವಾಯಿ ಅವರಿಗೆ ನಾವು ಬೆಂಬಲವನ್ನು ಕೊಡಬೇಕಾಗಿದೆ. ಕರ್ನಾಟಕ ವಿದ್ಯುತ್ ಬಳಕೆದಾರರ ದಕ್ಷಿಣ ಭಾರತ ವಲಯ ಸಮಾವೇಶ ಅಕ್ಟೋಬರ್ 26ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಬಳಕೆದಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಕೆ ವೇಣುಗೋಪಾಲ್ ಭಟ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರ ವಿದ್ಯುತ್ ಶಕ್ತಿ ಕಾಯ್ದೆ ತಿದ್ದುಪಡಿ ತರುವ ಮೂಲಕ ವಿದ್ಯುತ್ ಖಾಸಗೀಕರಣಗೊಳಿಸುವ ಮತ್ತು ಸಿಬ್ಬಂದಿ ಸೇರಿದಂತೆ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಹಾಕುವ ಪ್ರಯತ್ನಕ್ಕೆ ಮುಂದಾಗಿದೆ. 2022ರಿಂದ ಈ ಪ್ರಯತ್ನ ನಡೆದಿದ್ದು, ಇದನ್ನು ರೈತ ಹೋರಾಟ ಮೂಲಕ ವಿರೋಧಿಸಲಾಗಿತ್ತು. ವಿದ್ಯುತ್ ಕಂಪನಿಗಳ ನೌಕರರು ಇದನ್ನು ವಿರೋಧಿಸಿದರು. ಈಗ ವಿದ್ಯುತ್ ಬಳಕೆದಾರರು ಇದರ ವಿರುದ್ಧ ಸಂಘಟನೆಗೊಳ್ಳದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ.
ಖಾಸಗಿಯವರ ಪ್ರವೇಶದಿಂದ ವಿದ್ಯುತ್ ದರ ಪರಿಷ್ಕರಣೆ, ನೌಕರರ ಸಂಖ್ಯೆ ಕಡಿತ, ಸ್ಮಾರ್ಟ್ ಮೀಟರ್ಗಳ ಮೂಲಕ ವಿದ್ಯುತ್ ಬಳಕೆ ಪೂರ್ವ ಹಣ ಪಾವತಿ ಇಂಥ ಅನಾಹುತಗಳಿಗೆ ಗುರಿಯಾಗಬೇಕಾಗುತ್ತದೆ. ಇದೇ ತಿಂಗಳು 26ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ದಕ್ಷಿಣ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಒಂದು ಸಮಾವೇಶವನ್ನು ನಾವು ಸಂಘಟನೆ ಮಾಡಿದ್ವಿ. ಇದು ತೆಲಂಗಾಣ, ಅದೇ ಥರದಲ್ಲಿ ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ, ಕೇರಳ ಮತ್ತು ಕರ್ನಾಟಕದ ಅನೇಕ ಪ್ರತಿನಿಧಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಸಮಾವೇಶದ ಉದ್ದೇಶವನ್ನು ನೀವು ಮುಂದಿಡಬೇಕು ಅಂತೇಳಿ, ಮತ್ತು ಕರ್ನಾಟಕದಿಂದಲೂ ಸಹ ವಿವಿಧ ಜಿಲ್ಲೆಗಳಿಂದ ಅನೇಕ ಜನ ಪ್ರತಿನಿಧಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ನಮ್ಮ ಲೆಟ್ರೇಟ್ ನೋಡಿ ತಮಗೆಲ್ಲ ಇನ್ನೇನು ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘಟನೆ ಅಂತ ಆಶ್ಚರ್ಯ ಆಗ್ಬೋದು. ಯಾಕಂದರೆ ನಾವು ಎಲ್ಲರೂ ಸಹ ಇವತ್ತು ವಿದ್ಯುತ್ ಶಕ್ತಿ ಬಳಕೆದಾರರು. ಈ ನಮ್ಮ ಸಂಘಟನೆ ಸುಮಾರು ಒಂದು 30 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭವಾಯಿತು. ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಕಿಸಿರೊಡೆದು ಒಂದು ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 27 ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತಿನ ಈ ಒಂದು ನಮ್ಮ ಸಂಘಟನೆಯ ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಈ ಕೇಂದ್ರ ಸರ್ಕಾರ ಒಂದು ವಿದ್ಯುತ್ ಶಕ್ತಿ ಕಾಯ್ದೆ 2022 ತಗೊಂಡ್ಬಂದಿತ್ತು. ಅದರ ವಿರುದ್ಧ ದೇಶದಾದ್ಯಂತ ವಿದ್ಯುತ್ ಶಕ್ತಿ ನೌಕರರು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಯಲ್ಲಿ ದೆಹಲಿಯ ಹೊರವಲಯದಲ್ಲಿ ಏನೊಂದು ರೈತಾಪಿ ಸಮುದಾಯ 1 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆಯಲ್ಲೂ ಸಹ ಈ ವಿದ್ಯುತ್ ಶಕ್ತಿ ಕಾಯ್ದೆಯನ್ನು ವಾಪಸ್ ತಗೋಬೇಕು ಅನ್ನೋ ಒಂದು ಪ್ರಧಾನವಾದಂತಹ ಒಂದು ಬೇಡಿಕೆ ಇತ್ತು. ಸೊ ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆ ಒಂದು ರೈತ ಸಮುದಾಯದ ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿ ಕಾಯ್ದೆಯನ್ನು ಸಹ ನಾವು ಮರುಪರಿಶೀಲನೆ ಮಾಡ್ತೀವಿ ಅನ್ನೋದು ಮಾತನಾಡಿಕೊಡ್ತೀವಿ. ಹಾಗಾಗಿ ಆ ಕಾಯ್ದೆ ಇವತ್ತು ಸದನದ ಒಂದು ಸಮಿತಿಯ ಮುಂದ್ಗಡೆ ಇದೆ. ಸೊ ಆದರೂ ಸಹ ಆ ಕಾಯ್ದೆಯಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನು ಇವತ್ತು ದೇಶದಾದ್ಯಂತ ಅನುಷ್ಠಾನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಸ್ವಾತಂತ್ರ್ಯದ ನಂತರ ಬಂಡವಾಳ ತೊಡಗಿಸೋದಕ್ಕೆ ಯಾರೂ ಬಂದಿರಲಿಲ್ಲ. ಸೊ ಸರ್ಕಾರನೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಕ್ಷ ಕೋಟಿ ರೂಪಾಯಿಯನ್ನ ಜನರ ತೆರಿಗೆ ಹಣದಿಂದ ಇವತ್ತು ವಿದ್ಯುತ್ ಶಕ್ತಿ ಜಾಲವನ್ನ ಇಡೀ ದೇಶದಾದ್ಯಂತ ಮಾಡಿದ್ದಾರೆ. ಎಲ್ಲವನ್ನೂ ಸಹ ಗ್ರಿಡ್ ಅಂತ ಹೇಳಿ ಅದಕ್ಕೆ ಒಳಪಡಿಸ್ಬಿಟ್ಟು ಇವತ್ತು ದೇಶದಾದ್ಯಂತ ಬೃಹತ್ ಮಟ್ಟದ ಜಾಲ ಇದೆ. ಬೇರೆ ಬೇರೆ ಎಸ್ಕಾಂಗಳು, ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಗಳಿದೆ. ಅದೇ ಥರದಲ್ಲಿ ಅಖಿಲ ಭಾರತ ಮಟ್ಟದಲ್ಲೂ ಸಹ ಇದನ್ನೆಲ್ಲವನ್ನು ಸಹ ಕ್ರೋಢೀಕರಣ ಮಾಡಿ ಮಾನಿಟರ್ ಮಾಡೋ ಕಮಿಟಿಗಳೆಲ್ಲ ಇದೆ. ಅದು ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ, ಅದೇ ಥರದಲ್ಲಿ ದೇಶದಲ್ಲಿರ್ತಕ್ಕಂತಹ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈ ವಿದ್ಯುತ್ ಶಕ್ತಿ ಕ್ಷೇತ್ರವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಇವತ್ತು ತುದಿಗಾಲಲ್ಲಿ ನಿಂತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ರಕ್ತಹೀನತೆ ಹಾಗೂ ಮಕ್ಕಳ ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ. ಅದಲ್ಲದೆ ತಾಯಿ ಹಾಗೂ ಶಿಶು ಮರಣ ಹೆಚ್ಚುತ್ತಿರುವುದರ ವಿರುದ್ಧ ರಾಜ್ಯ ಮಹಿಳಾ ಒಕ್ಕೂಟ ಪ್ರತಿಭಟನೆ ನಡೆಸಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಈ ಪ್ರತಿಭಟನೆ ನಡೆಸಲಾಗುತ್ತಿದೆ. 25 ಜನವರಿ 2025ರಂದು ರಾಯಚೂರಿನ ಸ್ಟೇಡಿಯಂ ಆವರಣದಲ್ಲಿ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹವನ್ನು ಮಾಡಿ ಸರ್ಕಾರದ ಗಮನ ಸೆಳೆಯಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೋರಾಟಗಾರರೊಂದಿಗೆ ಚರ್ಚಿಸಲಾಗಿದೆ. ನಾವು ಈಗಾಗಲೇ ಅಪೌಷ್ಟಿಕತೆ ನಿರ್ವಹಣೆಗೆ ಪ್ರಾಯೋಗಿಕ ಯೋಜನೆ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಲಾಗಿತ್ತು. ಆದರೆ ಯಾವುದೇ ಕ್ರಮ ಜಾರಿಯಾಗಿಲ್ಲ. ಕಳೆದ 15 ವರ್ಷಗಳಲ್ಲಿ ಹಲವಾರು ಪ್ರತಿಭಟನೆ ನಡೆಸಲಾಗಿದೆ. ಆಗ ಕರ್ನಾಟಕ ಸರ್ಕಾರದ ಶಾಸಕರು ಮತ್ತು ಸಚಿವರು ನಮಗೆ ಕಾಲಮಿತಿಯಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಲಾಗಿತ್ತು. ಇದನ್ನು ಈಡೇರಿಸುವಲ್ಲಿ ವಿಫಲಗೊಳ್ಳಲಾಗಿದೆ. ಕಾರಣ ಕಳೆದ 1 ವರ್ಷದಲ್ಲಿ ತಾಯಿ ಹಾಗೂ ಶಿಶು ಮರಣಗಳು ಸಂಭವಿಸುತ್ತಲೇ ಇವೆ. ಆದರೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಲಾಗಿದೆ. ಒಕ್ಕೂಟ ಮತ್ತು ಗ್ರಾಮೀಣ ಕುರಿತಂಥ ಸಂಘಟನೆ ವತಿಯಿಂದ ಶಿಶು ಮರಣ ಮತ್ತು ತಾಯಿ ಮರಣ
ಕುರಿತು ನಾವು ಇಂದು ಹೋರಾಟ ಸತತವಾಗಿ 3ನೇ ದಿನಕ್ಕೆ ಕಾದಿದ್ದೇವೆ. ಇಷ್ಟೇ, ಯಾಕಂದರೆ ನಾವು ಜನವರಿ 25, 2025ರಂದು ಒಂದು 10,000 ಜನ ಹೋರಾಟ ಮಾಡಿದ್ದೀವಿ ರಾಯಚೂರು ಸ್ಟೇಡಿಯಮ್ಮಲ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿಶು ಮರಣ ಮತ್ತು ತಾಯಿ ಮರಣ ಆಗ್ತಾ ಇದೆ. ಆದರೆ ಯಾವುದೇ ರೀತಿಯ ಕ್ರಿಯೋಜನೆ ತಯಾರು ಮಾಡ್ತಾ ಇಲ್ಲ, ಯಾವ ರೀತಿ ಅವರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈಗ ಆಸ್ಪತ್ರೆಗಳಲ್ಲಿ ಅತಿ ಹೆಚ್ಚು ಶಿಶು ಮರಣ ಮತ್ತು ತಾಯಿ ಮರಣ ನಮ್ಮ ರಾಯಚೂರಲ್ಲಿ ಆಗ್ತದೆ. ಅದ್ರ ಬಗ್ಗೆ ಸರ್ಕಾರ ಕಾಳಜಿ ವಹಿಸುವುದು ನಿರ್ದಿಷ್ಟ ಹೋರಾಟ ಮಾಡ್ತಾಯಿದೆ. ಗ್ರಾಮೀಣ ಕುಲಕರ್ಮಿಗಳ ಸಂಘಟನೆ ಮತ್ತು ರಾಜ್ಯ ಮಹಿಳಾ ಒಕ್ಕೂಟ ಕಡೆ ಅಂತ ನಮ್ಮ ಹೆಸರು ಮಾರಮ್ಮ. ಇನ್ನೇ ಬಂದಿದ್ದಾರೆ, ಆದರೆ ನಮಗೆ ಯಾವುದೇ ರೀತಿ ಈಗ ಡಿಸಿ ಆಫೀಸಿಗೂ ಹೋಗಿದ್ದೀವಿ, ಬಟ್ ಅವರು ಯಾವ ರೀತಿ ನಮಗೆ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರು ಬಂದು ನಮ್ಗೆ ಲಿಖಿತ ರೂಪದಲ್ಲಿ ಕೊಡೋವರೆಗೂ ನಾವು ಎದ್ದೇಳಂಗಿಲ್ಲ. ಸಿಂಧನೂರು ದ್ವೇಷ ಹಳಿಸಿ ಪ್ರೀತಿ ಹರಳಿಸಲು ಪ್ರತಿಯೊಬ್ಬರು ಕಂಕಣಬದ್ಧರಾಗಿ ಸಿಂಧನೂರು ದ್ವೇಷ ಹಳಿಸಿ ಮತ್ತು ಪ್ರೀತಿ ಹರಳಿಸಲು ಪ್ರತಿಯೊಬ್ಬರು ಕಂಕಣಬದ್ಧರಾಗಿ ದೇಶದಲ್ಲಿರುವ ಕೋಮುವಾದ ತಡೆಗಟ್ಟಲು ಯುವಕರು ಮುಂದಾಗಬೇಕು ಎಂದು ಜಮಿ ಹತೆ ಹುಲಾಮದ ಉತ್ತರ ಪ್ರದೇಶದ ರಾಜ್ಯ ಘಟಕದ ಅಧ್ಯಕ್ಷ ಮೌಲಾನಾ ಅಸದ್ ರಫೀದ್ ಕರೆ ನೀಡಿದರು. ನಗರದ ಇಂದಿರಾನಗರದಲ್ಲಿ ಜಮಿ ಹತೆ ಹುಲಾಮ ತಾಲೂಕು ಘಟಕದ ಕಾರ್ಯಾಲಯವನ್ನು ಇಂದು ಉದ್ಘಾಟಿಸಿ ಮಾತನಾಡುತ್ತಾ, ದೇಶದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಕೋಮುವಾದವನ್ನು ಬಿತ್ತುವ ಕೆಲಸವಾಗುತ್ತಿದೆ. ಇದರಿಂದಾಗಿ ದೇಶದಲ್ಲಿ ಅಶಾಂತಿ ತಲೆದೂರಿದೆ. ಶಾಂತಿ ಸಹೋದರತ್ವದ ಭಾವನೆ ಎಲ್ಲರಲ್ಲಿ ಮೂಡಬೇಕು. ಕೋಮುವಾದದ ವಿರುದ್ಧ ಹೋರಾಟ ಮಾಡಲು ಯುವಕರು ಜಾಗೃತರಾಗಬೇಕು. ಅಂದಾಗ ಮಾತ್ರ ಸುಭದ್ರ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದರು. 107 ವರ್ಷ ಇತಿಹಾಸವಿರುವ ಜಮಿ ಅತೆ ಉಲಾಮಾ ಸಂಘಟನೆ ಸ್ವತಂತ್ರ ಚಳುವಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದೆ. ಜಮಿ ಹತೆಯ ಅನೇಕ ಮಹನೀಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣನೆತ್ತಿದ್ದಾರೆ. ಎಲ್ಲ ಜಾತಿ ಜನಾಂಗದವರ ಮನಸ್ಸಿನಲ್ಲಿ ಪ್ರೀತಿ ತುಂಬುವ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಜಮಿ ಹತೆ ಉಲಾಮಾ ಕೆಲಸ ಮಾಡುತ್ತಿದೆ ಎಂದರು. सदर और सेक्रेटरी को और साथियों को जमीयत से मुंसलिक हैं, उसके वर्कर हैं, उससे जुड़े हुए हैं, तो आपकी जिम्मेदारी क्या है? हमारा ये मुल्क मुख्तलिफ मज़ाहिब के मानने वालों का मुल्क है. ईसाई भी हैं, जैन भी हैं, छोटी जातों के लोग भी हैं और बड़ी जात के लोग भी हैं. मुख्तलिफ सोच फिक्र, मुख्तलिफ इस मुल्क में रहते हैं कि मुख्तलिफ मज़ाहिब और मुख्तलिफ रिवाज और रस्म और ज़बान के लोगों को महज इंसानियत की बुनियाद पर, इसलिए जमीयत का ये पैगाम है कि जहाँ रहो वहाँ मजहब से ऊपर उठकर महज इंसानियत की बुनियाद पर एक दूसरे की ज़रूरतों में काम आओ, एक दूसरे की परेशानियों में उसकी मदद करो और इंसानियत की बुनियाद पर एक दूसरे से मोहब्बत और उल्फत का मामला करो. जो लोग नफरत की राजनीति करते हैं, हिंदू और मुसलमानों को सिर्फ मजहब की बारिश करते हैं, हम ये समझते हैं वो इस मुल्क के वफादार नहीं हैं, वो इस मुल्क की जड़ों को खोखला करने की कोशिश करते हैं. जमीयत ने हमेशा ऐसे लोगों की मुखालफत की है और आज भी जमीयत कहती है फिरका परस्त ताकतें मुल्क की वफादार नहीं, मुल्क के गद्दार हैं. अगर इख्तिदार में आई है तो वो तन्हा मुस्लिम वोटों से नहीं आई है, उसमें हिंदू वोट भी शामिल है. हिंदू सेकुलर वोट शामिल है. आज भी सेकुलर हिंदू आपके साथ खड़ा है, जैसे कल खड़ा था वैसे आज भी खड़ा है. और इंशाअल्लाह हम ये समझते हैं कि सेकुलरिज्म की ये ताकत आगे बढ़ती रहेगी और फिरका परस्ती की ताकत कमज़ोर होती रहेगी. अल्लाह हम सबको इस देश में अमन व अमान के साथ रहना नसीब फरमाए और देश की खिदमत की तौफीक से नवाजे. और जिस तरह हमने मिलजुल करके मुल्क की आज़ादी के लिए जद्दोजहद की है, उसी तरह हम मिलजुल करके इस मुल्क के अमन व अमान को बरकरार रहने के लिए कोशिश करते रहेंगे. व आखिर दअवाना अल्हम्दुलिल्लाहि रब्बिल आलमीन. ಇದನ್ನ ಆಯ್ಕೆ ಇದ್ರೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲಿಲ್ಲ PWD ಇಲಾಖೆಗೆ. ಮೊದಲನೇ ಮೇಲ್ಮನವಿ
ಒಂದು ಮಾಹಿತಿ ಹಕ್ಕಿನಲ್ಲಿ ಆಟೆ ಅರ್ಜಿ ಹಾಕಿದಾಗ 30 ದಿನದಾಗ ನಮ್ಗೆ ಉತ್ತರ ಕೊಡಲಿಲ್ಲ ಅಂದ್ರೆ 30 ದಿನ ಆದ ನಂತರ ನಾವು ಮೊದಲನೇ ಮೇಲ್ಮನವಿ ಸಲ್ಲಿಸ್ತೇವೆ. ಅದನ್ನು ಉತ್ತರ ಕೊಡಲಿಲ್ಲ ಅಂದ್ರೆ 30 ದಿನ ಆದ ನಂತರ ನಾವು ಏನು ಮಾಡ್ತೀವಿ, ದ್ವಿತೀಯ ಮೇಲ್ಮನವಿ ಸಲ್ಲಿಸ್ತೀವಿ. ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು. ನಾವು ಇಷ್ಟೆಲ್ಲ ತ್ರಾಸ ಪಟ್ಟು ಮಾಹಿತಿ ಹಕ್ಕಿನಲ್ಲಿ ಆಟೆ ಅಡಿಯಲ್ಲಿ ಅರ್ಜಿ ಹಾಕಿದವರಿಗೆ ಯಾವ ರೀತಿ ತೊಂದರೆ ಅಲ್ಲ ಅದು ಗೊತ್ತಾಗಬೇಕು. ಆಟೆ ಅಡಿಯಲ್ಲಿ ಅರ್ಜಿ ಹಾಕಿದವರಿಗೆ ನೋಡ್ರಿ, ನಾನು ಒಂದು ಮಾಹಿತಿಗೆ ಸಂಬಂಧಿಸಿದಂತೆ 9/7/2025 ಅಲ್ಲಿ ನನ್ನ ಕೇಸ್ ಎಂಟ್ರಿ ಆಯಿತು ಮಾಹಿತಿ ಆಯೋಗದಲ್ಲಿ. ಈ ಕೇಸಿಗೆ ಸಂಬಂಧಿಸಿದಂತೆ 3/4/2017 ವಿಚಾರಣೆ ಕರೆದರು ಸರ್. ಆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದ ಅಧಿಕಾರಿ ಮಾಹಿತಿ ಕೊಡಲಿಲ್ಲ. ರಾಜ್ಯ ಮಾಹಿತಿ ಆಯುಕ್ತರು ಏನಂದ್ರೆ, ಮುಂದಿನ ದಿನದಲ್ಲಿ ನಿಗದಿ ಮಾಡ್ತಪ್ಪ ದಿನಾಂಕ ಅಂತ ನಮ್ಗೆ ಹೇಳಿ ಕಳಿಸಿದರು ಸರ್. ಹೇಳಿ ಕಳಿಸಿದ ಮೇಲೆ 8.5 ವರ್ಷ ಆದ ನಂತರ ವಿಚಾರಣೆ ಕರೆದ 10/10/2025. ನಾನು ಅರ್ಜಿ ಹಾಕಿದ್ದೆ ಅಂತ ಸರ್ 9/7/2015. ನಾನು RTI ಮಾಹಿತಿ ತಗೋಬೇಕಂದ್ರೆ ನೋಡ್ರಿ 10 ವರ್ಷ ಮೇಲೆ ಇವತ್ತ ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಯಾವ ರೀತಿ ಕೆಲಸ ಮಾಡ್ತಾರೆ. ಒಬ್ಬ ಅಧಿಕಾರಿ ಎಷ್ಟಿಂದ ಕೊಡ್ಬೇಕು ಸರ್ ಮಾಹಿತಿ? 30 ದಿನದಿಂದ ಕೊಡಬೇಕು. ಈ 10 ವರ್ಷದ ಮೇಲೆ ನಾನು ವಿಚಾರಣೆ ಕರೆದ 10/10/2025 ನೀನು ಅಟೆಂಡ್ ಆಗಪ್ಪ. ಈ ಮಾಹಿತಿ ನಾ ಏನು ಮಾಡೋದು? ಒಬ್ಬ ಜನಸಾಮಾನ್ಯನಿಗೆ ಇವತ್ತು ತೊಂದರೆ 30 ದಿನದಲ್ಲಿ ಇವತ್ತು ಆತ ಉತ್ತರ ಕೊಡಬೇಕಾಗಿತ್ತು. ನಾನು ಕೊಟ್ಟಂತಲೇ ಮೊದಲನೇ ಮೇಲ್ಮನವಿ ಸಲ್ಲಿಸಿದೆ, ದ್ವಿತೀಯ ಮೇಲ್ಮನವಿ ಸಲ್ಲಿಸಿದ ಮೇಲೆ ಆ ದೊಡ್ಡ ಮನುಷ್ಯರು ಅವ್ರ ಸರ್ಕಾರ ಪಗಾರ ಬರ್ತದೆ. ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡ್ತಾರೆ. 10 ವರ್ಷದ ಮೇಲೆ ವಿಚಾರಣೆ ಯಾರು ತೆಗೆದುಬಿಟ್ಟಿದೆ ಸರ್. ಕರ್ನಾಟಕ ಇತಿಹಾಸದಲ್ಲಿ ಇಂಡಿಯಾ ಇತಿಹಾಸದಲ್ಲಿ ಇಲ್ಲ. ನಮ್ಮ ಇಡೀ ಕರ್ನಾಟಕ ಸರ್ಕಾರ ತಲೆ ತೆಗೆಸಬೇಕು. ನಾವು ಕರ್ನಾಟಕ ಎಷ್ಟು ದಟ್ಟಣೆ ಮಾಡ್ತಾರೆ ಸರ್. 10 ವರ್ಷದ ಮೇಲೆ ನೀವು